ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಸೀದಿ ಪಕ್ಕದ ರಸ್ತೆಗೆ ಬಂದಿದೆ ಹನುಮ ಮಾಲಾಧಾರಿಗಳ ಯಾತ್ರೆ. ಅಲ್ಲಿ ಜಪ ಮಾಡ್ತಾ ಇದ್ದಾರೆ, ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸ್ಥಳದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಯಾಕಂದ್ರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಪೊಲೀಸರು ಕೂಡ ಬಹಳಷ್ಟು ಅಲರ್ಟ್ ಆಗಿದ್ದಾರೆ. ಶ್ವೇತಾ, ಹನುಮ ಮಾಲಾಧಾರಿಗಳ ಘೋಷಣೆ, ಶ್ರೀರಾಮ ಜಪ ನಿಜಕ್ಕೂ ಕೂಡ ಮುಗಿಲು ಮುಟ್ಟದಂತಿದೆ. ಬೆಳಗ್ಗೆ ನಿಮಿಷಾಂಬಾ ದೇವಿ ದೇವಾಲಯದಿಂದ ಆರಂಭವಾದಂತಹ ಹನುಮ ಸಂಕೀರ್ತನ ಯಾತ್ರೆ ಈಗಷ್ಟೇ ಜಾಮಿಯಾ ಮಸೀದಿಯನ್ನ ತಲುಪಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಸಾವಿರಾರು ಸಂಖ್ಯೆಯ ಹನುಮ ಮಾಲಾಧಾರಿಗಳು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಂದ್ರೆ ಬೆಳಗಿನಿಂದಲೂ ಕೂಡ ಯಾತ್ರೆ ಮೂಲಕ ಸಾಗಿ ಬರ್ತಾ ಇದ್ರು. ಅಂದ್ರೆ ರಂಗನಾಥ ಸ್ವಾಮಿ ದೇವಾಲಯದವರೆಗೂ ಕೂಡ ಯಾತ್ರೆ ಹೋಗೋದಿತ್ತು. ಈಗ ಸೂಕ್ಷ್ಮವಾದಂತ ಘಟ್ಟ ಮಸೀದಿಯ ಪಕ್ಕದ ವೃತ್ತ ಏನಿದೆ, ಆ ವೃತ್ತಕ್ಕೆ ಬಂದು ಆ ಯಾತ್ರೆ ಈಗ ನೀವು ನಿಂತಿರ್ತಕ್ಕಂಥದ್ದು. ಅಂದ್ರೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ಎನ್ನುವಂತಹ ಸಂಕಲ್ಪದೊಂದಿಗೆ ಈ ಯಾತ್ರೆಯನ್ನ ಹಿಂದೂ ಜಾಗರಣ ವೇದಿಕೆ ಕೈಗೊಂಡಿರ್ತಕ್ಕಂಥದ್ದು. ಮಂಡ್ಯ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಮಾಲಾಧಾರಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಅಂದ್ರೆ ಯಾವಾಗ ಈ ರಸ್ತೆಯ ಮಾರ್ಗವಾಗಿ ಈ ಯಾತ್ರೆ ಸಾಗುತ್ತೆ ಅನ್ನುವಂಥದ್ದು ಗೊತ್ತಾಯಿತು, ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಸೀದಿಯ ಬಳಿ ಮಾಡಿಕೊಳ್ಳಲಾಗಿತ್ತು. ಮಸೀದಿಗೂ ಕೂಡ ಪ್ರವಾಸಿಗರ ನಿರ್ಬಂಧವನ್ನು ಕೂಡ ಹೇರಲಾಗಿತ್ತು. ಅಂದ್ರೆ ಮಸೀದಿಯ ಸುತ್ತಲೂ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಮಸೀದಿಯ ಜಾಗದಲ್ಲೇ ನೂರಾರು ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿತ್ತು. ಅಂದ್ರೆ ಅದರ ನಡುವೆ ಕೂಡ ಏನು ಉದ್ವೇಗಕ್ಕೊಳಗಾದಂತಹ ಮಾಲಾಧಾರಿಗಳು ಕೆಲವು ಏನು ಹನುಮ ಭಕ್ತರಿದ್ದಾರೆ ಅವರು ಮಸೀದಿಗೆ ನುಗ್ಗುವಂತ ಒಂದು ಸಣ್ಣ ಪುಟ್ಟ ಪ್ರಯತ್ನಗಳು ಕೂಡ ನಡೀತಿವು. ಅದನ್ನ ಯಶಸ್ವಿಯಾಗಿ ಪೊಲೀಸರು ಹತ್ತಿಕ್ಕುವಲ್ಲಿ ಯಶಸ್ವಿಯಾಗಿರುವಂತದ್ದು. ಅಷ್ಟರ ಮಟ್ಟಿಗೆ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ರ್ಯಾಲಿ ಬರುವಂತ ರಸ್ತೆ ಉದ್ದಕ್ಕೂ ಕೂಡ CCTVಗಳನ್ನ ಅಳವಡಿಸಿ ಜೊತೆಗೆ ಪೊಲೀಸರು ಕೂಡ ಹೆಜ್ಜೆ ಹಾಕೋದ್ರ ಮೂಲಕ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಂಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮಸೀದಿಯ ಪಕ್ಕದ ವೃತ್ತದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಹನುಮ ಗೀತೆಗಳಿಗೆ ನೃತ್ಯವನ್ನ ಮಾಡ್ತಾ ಕೇಸರಿ ಬಾವುಟಗಳನ್ನ ಬೀಸುತ್ತಾ ಕೇಸರಿ ಟವಲ್ಗಳನ್ನ ಬೀಸುತ್ತಾ ಆ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂದ್ರೆ ಬೆಳಿಗ್ಗೆ ಕೂಡ ಪ್ರಭಾಕರ್ ಭಟ್ರ ನೇತೃತ್ವದಲ್ಲಿ ಒಂದು ಸಾರ್ವಜನಿಕ ಸಭೆ ಕೂಡ ಆಯಿತು. ಆ ಸಭೆಯಲ್ಲೂ ಕೂಡ ಮಂದಿರ ಪ್ರತಿಷ್ಠಾಪನೆಯ ಸಂಕಲ್ಪ ಕೂಡ ಕೈಗೊಳ್ಳಲಾಯಿತು. ಅದೇ ರೀತಿಯಾಗಿ ಹನುಮ ಮಾಲಾಧಾರಿಗಳ ಘೋಷಣೆ ಕೂಡ ಇರುವಂತದ್ದು. ಅಂದ್ರೆ ರಾಮನ ಪಾದದ ಮೇಲಣೆ ಮಂದಿರವಲ್ಲೇ ಕಟ್ಟುವೆವು ಅನ್ನುವಂತಹ ಆ ಘೋಷಣೆಯನ್ನ ಮುಗಿಲು ಮುಟ್ಟುವಂತೆ ಕೂಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊರಡುವಂತಹ ಹನುಮ ಸಂಕೀರ್ತನ ಯಾತ್ರೆ ರಂಗನಾಥ ಸ್ವಾಮಿ ದೇವಾಲಯದ ಆವರಣವನ್ನು ತಲುಪುತ್ತೆ. ಅದರ ಜೊತೆಗೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದು ಮಾಲಾಧಾರಿಗಳೆಲ್ಲರೂ ಕೂಡ ಮಾಲೆಯನ್ನ ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಮಾಲಾಧಾರಿಗಳ ಆ ಸಂಭ್ರಮವನ್ನ ನಾವು ಇಲ್ಲಿ ನೋಡಬಹುದಾಗಿರುವಂತದ್ದು. ಚಂಡೆಯ ವಾದನಕ್ಕೆ ಇಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಂದ್ರೆ ಯಾವಾಗ ರ್ಯಾಲಿ ಇಲ್ಲಿ ಮಸೀದಿಯ ಅವರು ವೃತ್ತಕ್ಕೆ ಬಂತು ಅಲ್ಲಿ ಒಂದು ಹನುಮನ ಭಾವಚಿತ್ರವನ್ನು ಅಳವಡಿಸಲಾಗಿತ್ತು. ಸುತ್ತಲೂ ಕೂಡ ಒಂದು ಕರ್ಪೂರವನ್ನ ಹಚ್ಚಿ ತಮ್ಮದೇ ರೀತಿಯಲ್ಲಿ ಭಕ್ತಿಯನ್ನ ಸಮರ್ಪಿಸಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಹನುಮ ಭಕ್ತರ ಆ ಭಕ್ತಿ ನಿಜಕ್ಕೂ ಕೂಡ ಜೋಶ್ನಲ್ಲಿದೆ. ಅಂದ್ರೆ ಅವರ ಘೋಷಣೆಗಳು ಕೂಡ ಮುಗಿಲು ಬಿಡ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಕೂಡ ಪೊಲೀಸರು ಕೂಡ ಒಂದು ಮುನ್ನೆಚ್ಚರಿಕೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಶ್ವೇತಾ, ಓಕೆ, ಈಗ ಬಹಳ ಸಂಭ್ರಮದಲ್ಲಿದ್ದಾರೆ ಅಲ್ಲಿ ಸೇರಿರುವಂತಹ ಭಕ್ತರು. ಭಜನೆಯನ್ನ ಮಾಡ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ಮಸೀದಿ ಬಳಿ ಸೇರಿರುವಂತಹ ಈ ಯಾತ್ರೆ ಏನಿದೆ, ಈ ಮಾಲಾಧಾರಿಗಳ ಸಂಭ್ರಮ ನೋಡ್ತಾ ಇದ್ರೆ ಅಲ್ಲಿ ಪರಿಸ್ಥಿತಿ ಈಗ ಕಂಟ್ರೋಲ್ ನಲ್ಲಿ ಇದೆಯಾ ಅಂತ. ಯಾಕಂದ್ರೆ ಸುತ್ತಲೂ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ. ಸೊ ಈಗ ಸ್ಥಳದಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆಯಾ? ಇಲ್ಲಿಂದ ಮುಂದೆ ಯಾತ್ರೆ ಯಾವ ತರ ಸಾಗುತ್ತೆ? ಶ್ವೇತಾ, ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹತೋಟಿಯಲ್ಲಿದೆ. ಪೊಲೀಸರು ಸರ್ವಸನ್ನದ್ಧರಾಗಿ ಈ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಇದೇ ರೀತಿಯ ರ್ಯಾಲಿ ಬರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಘಟನೆಗಳಾಗಿದ್ವು. ಅಂದ್ರೆ ಅನ್ಯ ಧರ್ಮೀಯರ ಮನೆ ಮೇಲೆ ಹತ್ತಿ ಬಾವುಟವನ್ನ ಕೀಳುವಂತ ಕೆಲಸಗಳು ಕೂಡ ಮಾಲಾಧಾರಿಗಳಿಂದ ಆಗಿತ್ತು. ಅದರಿಂದ ಎಚ್ಚೆತ್ತುಕೊಂಡಿದ್ದಂತಹ ಪೊಲೀಸರು ಈ ವರ್ಷ ಹೈ ಅಲರ್ಟ್ ಅನ್ನ ಮಾಡಿದ್ರು. ಮಸೀದಿ ಬಳಿಯ ಒಂದು ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. DAR ವಾಹನಗಳನ್ನ ನಿಲ್ಲಿಸಿದ್ರು. ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಸಿ
ಯಾರೊಬ್ರು ಕೂಡ ಒಳಗೆ ನುಡಿಸದ ರೀತಿಯಲ್ಲಿ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಮಸೀದಿ ಸುತ್ತಲೂ ಕೂಡ ಅಳವಡಿಸಿದ್ರು. ಯಾವಾಗ ರ್ಯಾಲಿ ಬಂತು, ರ್ಯಾಲಿಯಲ್ಲಿ ಸಾವಿರಾರು ಹನುಮ ಮಾಲಾಧಾರಿಗಳು ಕೂಡ ಬಂದ್ರು. ಆ ವೇಳೆ ಕೆಲವೊಂದಷ್ಟು ಮಾಲಾಧಾರಿಗಳು ಆಗ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಒಳನುಗ್ಗೋದಕ್ಕೆ ಮಾಡಿದ್ರು. ಆದ್ರೆ ಯಾರನ್ನು ಕೂಡ ಒಳಗೆ ಬಿಡದರ ರೀತಿಯಲ್ಲಿ ಪೊಲೀಸರು ಒಂದು ಟೈಟ್ ಸೆಕ್ಯೂರಿಟಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಎಲ್ಲರನ್ನು ಕೂಡ ಹತೋಟಿಗೆ ತರುವಲ್ಲಿ, ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಯಶಸ್ವಿ ಆದ್ರು ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಹನುಮ ಮಾಲಾಧಾರಿಗಳ ಸಂಭ್ರಮವು ಕೂಡ ಮುಗಿಲು ಮುಟ್ಟಿದೆ. ಯಾತ್ರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಹನುಮ ಭಕ್ತರು ಕೂಡ ಒಂದು ವಾದ್ಯಗಳ ವಾದನಕ್ಕೆ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗ ಮಸೀದಿ ಬಳಿ ಇರ್ತಕ್ಕಂಥ ವೃತ್ತದ ಸಮೀಪ ಇರತಕ್ಕಂಥ ಈ ಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಂಗನಾಥ ಸ್ವಾಮಿ ದೇವಾಲಯದ ಆವರಣಕ್ಕೆ ತೆರಳತಕ್ಕಂಥದ್ದು. ಅದಕ್ಕೂ ಮುನ್ನ ಅಂದ್ರೆ ಮಸೀದಿಯ ಹಿಂಭಾಗದಲ್ಲಿ ಇರತಕ್ಕಂಥ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯ ಏನಿದೆ, ಆ ದೇವಾಲಯಕ್ಕೆ ತೆರಳಿ ದರ್ಶನವನ್ನ ಪಡೆದು ಅನಂತರದಲ್ಲಿ ಎಲ್ಲರೂ ಕೂಡ ಮಾಲೆಯನ್ನ ತೆಗೆದಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾಲಾಧಾರಿಗಳ ಸಂಭ್ರಮ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಒಂದು ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಶ್ವೇತಾ, ಎಸ್, ಕೇಸರಿ ಬಣ್ಣ ಎಲ್ಲ ನೋಡಿದ್ರು ಅಲ್ಲಿ ರಾರಾಜಿಸ್ತಾ ಇದೆ. ಕೇಸರಿ ಬಾವುಟವನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಮಾಲಾಧಾರಿಗಳು. ಒಂದು ರೀತಿ ಭಕ್ತಿಯ ಪರಾಕಾಷ್ಠೆಯಲ್ಲಿದ್ದಾರೆ. ಈ ಯಾತ್ರೆ ಎಷ್ಟೊತ್ತಿಗೆ ಮುಗಿಯತ್ತೆ ಹಾಗಾದ್ರೆ? ಯಾಕಂದ್ರೆ ಈಗ ಈ ಮಸೀದಿ ಇಂಥ ಎಲ್ಲ ಸೆನ್ಸಿಟಿವ್ ಪಾಯಿಂಟ್ಗಳಿದೆ ಈ ಯಾತ್ರೆ ಸಾಗುವಂತಹ ದಾರಿಯುದ್ದಕ್ಕೂ. ಸೊ ಇದನ್ನ ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಸೆನ್ಸಿಟಿವ್ ಪಾಯಿಂಟ್ಗಳು ಈಗ ಸಿಗುತ್ತಾ? ಅಲ್ಲಿ ಯಾವ ರೀತಿ ಭದ್ರತೆಯನ್ನ ಒದಗಿಸಲಾಗಿದೆ? ಶ್ವೇತಾ, ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಸುಮಾರಿಗೆ ಯಾತ್ರೆ ಆರಂಭ ಆಗ್ತು. ಅಂದ್ರೆ ಶ್ರೀರಂಗಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಯಾತ್ರೆ ಸಾಗಿ ಬಂದಿರತಕ್ಕಂಥದ್ದು. ಅಂದ್ರೆ ಬಹಳ ಪ್ರಮುಖವಾದ ಸ್ಥಳಗಳು ಅಂತ ಹೇಳಿದ್ರೆ ಆ ಗಂಜಾಂನ ರಸ್ತೆ ಏನಿತ್ತು, ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಳ್ಳಲಾಗಿತ್ತು. ಅಲ್ಲೂ ಕೂಡ ಒಂದು ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತು ಮಾಡಲಾಗಿತ್ತು. CCTV ಕಣ್ಗಳಾಗಿರ್ಬೋದು, ಪೊಲೀಸರ ಭದ್ರತೆ ಎಲ್ಲವೂ ಕೂಡ ಅಲ್ಲಿ ಮಾಡ್ಕೊಳ್ಳಲಾಗಿತ್ತು. ಯಾಕಂದ್ರೆ ಕಳೆದ ಬಾರಿ ಅಲ್ಲೇ ಒಂದು ಅನ್ಯ ಕೋಮಿನ ಮನೆ ಮೇಲೆ ಒಂದು ದಾಳಿ ಕೂಡ ಅಂದ್ರೆ ಹತ್ತಿ ಬಾವುಟವನ್ನ ಕೀಳುವಂತಹ ಕೆಲವು ಘಟನೆಗಳು ಕೂಡ ನಡೆದಿತ್ತು. ಯಾವಾಗ ಆ ಘಟನೆಯಿಂದ ಎಚ್ಚೆತ್ತುಕೊಂಡಂತ ಪೊಲೀಸರು ಅಲ್ಲೂ ಕೂಡ ಸೂಕ್ತ ಭದ್ರತೆಯನ್ನ ಮಾಡ್ಕೊಂಡಿದ್ರು. ಅಲ್ಲಿ ರ್ಯಾಲಿಯ ಜೊತೆಗೆ ಪೊಲೀಸರು ಕೂಡ ಬರುವಂತ ಕೆಲಸಗಳು ಕೂಡ ಆಗ್ತು. ಅದನ್ನ ಹೊರತುಪಡಿಸಿದ್ರೆ ಮಸೀದಿಯ ವೃತ್ತ ರಸ್ತೆ ಏನಿದೆ ಅದು ಬಹಳಷ್ಟು ಸೂಕ್ಷ್ಮ ಪ್ರದೇಶ ಅಂತೇಳಿ ಒಂದು ಗುರುತನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ಹೆಚ್ಚಿಗೆ ಭದ್ರತೆ, ಇಲ್ಲೇ ಒಂದು 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಪೊಲೀಸರು ಕೂಡ ನೋಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ 2 ಗಂಟೆ 3 ಗಂಟೆ ಕಾಲ ಆ ಯಾತ್ರೆ ಸಾಗ್ತಾ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಂಕೀರ್ತನ ಯಾತ್ರೆ ಕೂಡ ಮುಗಿಯುವಂತದ್ದು. ಇಲ್ಲಿ ಜಾಮಿಯಾ ಮಸೀದಿ ಬಳಿ ಇರ್ತಕ್ಕಂಥ ಈ ಸಂಕೀರ್ತನ ಯಾತ್ರೆ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಆವರಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರಳುತ್ತೆ. ಈಗಾಗಲೇ ಕಳೆದ ಬಾರಿಯೆಲ್ಲ ನಾವು ಗಮನಿಸಿದ್ರೆ ಯಾತ್ರೆ ಮುಗಿದ ನಂತರದಲ್ಲಿ ಒಂದು ಸಾರ್ವಜನಿಕರ ಸಭೆ ಇರ್ತಾ ಇತ್ತು. ಅಲ್ಲಿ ಹಿಂದೂ ಸಂಘಟನೆಗಳ ಪ್ರಮುಖರು ಬಂದು ಒಂದು ವಿಷಯದ ಬಗ್ಗೆ ಒಂದು ಭಾಷಣವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಸ್ವಲ್ಪ ಬದಲಾವಣೆಯನ್ನ ಹಿಂದೂ ಜಾಗರಣ ವೇದಿಕೆ ಮಾಡ್ಕೊಂಡಿತ್ತು. ಅಂದ್ರೆ ಪ್ರಭಾಕರ್ ಭಟ್ರ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆಯನ್ನ ನಿಮಿಷಾಂಬ ದೇವಾಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ಯಾರಾದ್ರೂ ಭಕ್ತರನ್ನ ಮಾತಾಡಿಸಬಹುದಾ? ಬಹಳಷ್ಟು ಜನ ಭಕ್ತರು ಇದ್ದಾರೆ ನಿಮ್ ಸುತ್ತಮುತ್ತ, ಅವರನ್ನ ಮಾತಾಡಿಸಬಹುದಾ? ಶ್ವೇತಾ, ಖಂಡಿತವಾಗ್ಲೂ ನಾನು ಭಕ್ತರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಈ ಯಾತ್ರೆಯಲ್ಲಿ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರಿ? ಏನಿದ್ರ ಉದ್ದೇಶ? ಸರ್, ನಮ್ಮದು ಇದು 8ನೇ ವರ್ಷ ಹನುಮ ಜಯಂತಿ ಮಾಡ್ತಾ ಇರೋದು, ಹನುಮ ಮಾಲಾಧಾರಣೆ. ಸರ್, ಈ ಜಾಗ ಏನಿದೆ ಅದು ಹನುಮಂತನ ಜಾಗ. ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ಇದೆಯಲ್ಲ, ಅದು ಹನುಮಂತನ ಜಾಗ. ಅದು ಈಗ ಮಸೀದಿ ಆಗಿದೆ. ಆ ಮಸೀದಿನ ನಾವು ಕೆಡವಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡಬೇಕು ಅಂತ ಇರೋದು. ನೀವೇ ನೋಡಿಬೇಕಾದ್ರೆ ಅದು ಹೇಗಿದೆ ಅಂತ. ಅದೆಲ್ಲ ಇರೋದೆಲ್ಲ ಆಕೃತಿ, ಅದೆಲ್ಲ ಏನಿದೆ ಅದೆಲ್ಲ ನಮ್ಮ ಹಿಂದೂ ಕಲ್ಚರಲ್ಲೇ ಇದೆ. ಅದು ಮಸೀದಿ ಆಗಿದೆ. ಆ ಮಸೀದಿನ ನಾವು ದೇವಸ್ಥಾನ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಅಷ್ಟೇ. ವರ್ಷ ಗಮನಿಸ್ತಾ ಬರ್ತಾ ಇದೀವಿ, ಇಲ್ಲಿ ಬರುವಂತ ಭಕ್ತರ ಸಂಖ್ಯೆ, ಹನುಮ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೆಲ್ಲ ನೋಡಿದಾಗ ಏನನ್ಸುತ್ತೆ? ಹೆಚ್ಚಾಯ್ತಾ ಇದೆ. ನಮಗೆ ಮೂಲ ಇರೋದಂದ್ರೆ ಹನುಮಂತನ ದೇವಸ್ಥಾನ ಆಗ್ಬೇಕು ಅಂತ. ಮೂಲ ಹೋಯ್ತಾ ಇವತ್ತು 1,000 ಇರ್ಬೋದು, ಹೋಯ್ತಾ ವರ್ಷ ಜಾಸ್ತಿ ಆಯ್ತದೆ. ಇವತ್ತು ಹೆಚ್ಚು ಕಡಿಮೆ ಸಲ ಒಂದು 5-6 ಸಾವಿರ ಜನ ಇದ್ದಾರೆ. 10,000 ಜನ ಹೆಚ್ಚು ಕಡಿಮೆ ಇದ್ದಾರೆ. ನಮಗೆ ದೇವಸ್ಥಾನ ಬೇಕು ಅಷ್ಟೇ. ನಾವು ಕಾನೂನು ಪದ್ಧತಿಯಲ್ಲೇ ಹೋರಾಟ ಮಾಡ್ತೀವಿ. ಏನಿದೆ ಕಾನೂನು ಅದ್ರ ಬಗ್ಗೆ ಹೋರಾಟ ಮಾಡಿ ತಗೊಂತೀವಿ.
ಶ್ವೇತಾ, ಇದಿಷ್ಟು ಹನುಮ ಭಕ್ತರ ಮಾತು. ಅವರು ಕೂಡ ಆ ಸಂಕಲ್ಪದಂತೆ ಮಾತನ್ನ ಆಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೂಲ ಜಾಗದಲ್ಲಿ ಹನುಮನ ಮರು ಪ್ರತಿಷ್ಠಾಪನೆ ಆಗ್ಬೇಕು, ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ದೇವಸ್ಥಾನ ನಾವು ಕಟ್ಟುತ್ತೀವಿ ಅನ್ನುವಂತ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಶ್ರೀರಂಗಪಟ್ಟಣ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ಅಂದ್ರೆ ಯಾತ್ರೆ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಹನುಮ ಭಕ್ತರು ಅವರ ಭಕ್ತಿಯ ಪರಾಕಾಷ್ಠೆ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹನುಮ ಸಂಕೀರ್ತನ ಯಾತ್ರೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಭಕ್ತಿಯ ಪರಾಕಾಷ್ಠೆಯಲ್ಲಿದ್ದಾರೆ ಹನುಮ ಮಾಲಾಧಾರಿಗಳು. ಭಜನೆ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಜಪಗಳನ್ನ ಮಾಡ್ತಾ ಇದ್ದಾರೆ ಹನುಮ ಮಾಲಾಧಾರಿಗಳು. ರಾಮ ಜಪ, ಹನುಮ ಜಪ ನಡೀತಾ ಇದೆ ಸ್ಥಳದಲ್ಲಿ. ಬಿಗಿ ಪೊಲೀಸ್ ಭದ್ರತೆ ಇದೆ. ನಿಮಿಷಾಂಬ ದೇವಸ್ಥಾನದ ಬಳಿಯಿಂದ ಆರಂಭವಾದಂತಹ ಹನುಮ ಸಂಕೀರ್ತನ ಯಾತ್ರೆ ಶ್ರೀರಂಗಪಟ್ಟಣದಲ್ಲಿದೆ. ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೆದಿದ್ದು ಅದರ ದೃಶ್ಯ ಸಂಪೂರ್ಣ ಕೇಸರಿಮಯವಾಗಿದೆ. ಇಡೀ ರ್ಯಾಲಿಯುದ್ದಕ್ಕೂ ಕೇಸರಿ ಬಾವುಟವನ್ನ ಕೈಯಲ್ಲಿ ಹಿಡಿದು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯ ಹನುಮ ಸಂಕೀರ್ತನ ಯಾತ್ರೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಸೇರಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಆಗಮಿಸಿದ್ದಾರೆ. ಹನುಮ ಮಾಲಾಧಾರಿಗಳ ಸಂಭ್ರಮ, ಭಕ್ತಿಯ ಪರಾಕಾಷ್ಠೆ. ರಾಮ ಜಪ, ಹನುಮ ಜಪ ಮಾಡ್ತಾ ಇದ್ದಾರೆ, ಘೋಷಣೆಯನ್ನ ಕೂಗ್ತಾ ಇದ್ದಾರೆ, ಕೈಯಲ್ಲಿ ಕೇಸರಿ ಬಾವುಟವನ್ನ ಹಿಡಿದು ನೃತ್ಯ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಇದು. ಯಾತ್ರೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬಿಗಿ ಪೊಲೀಸ್ ಭದ್ರತೆಯನ್ನ ಹಾಕಲಾಗಿದೆ. ಜಾಮಿಯಾ ಮಸೀದಿ ಬಳಿ ಯಾತ್ರೆ ಬರ್ತಾ ಇದ್ದಂತೆ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ನೇರ ಪ್ರಸಾರದ ದೃಶ್ಯ. ರಾಮ ಜಪ, ಹನುಮ ಜಪ ಸ್ಥಳದಲ್ಲಿ ನಡೀತಾ ಇದೆ. ನೃತ್ಯ ಮಾಡ್ತಾ ಇದ್ದಾರೆ, ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹನುಮ ಸಂಕೀರ್ತನ ಯಾತ್ರೆಯ ದೃಶ್ಯ ಇದು. ಹನುಮ ಮಾಲಾಧಾರಿಗಳ ಸಂಭ್ರಮ ಇದು. ಎಲ್ಲ ನೋಡಿದ್ರು ಅಲ್ಲಿ ಸಂಪೂರ್ಣ ಕೇಸರಿಮಯ. ಸಾವಿರಾರು ಜನ ಮಾಲಾಧಾರಿಗಳು ಭಾಗಿಯಾಗಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಭಕ್ತರು ಶ್ರೀರಂಗಪಟ್ಟಣದಲ್ಲಿ ಸೇರಿದ್ದಾರೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಭಜನೆಗಳನ್ನ ಮಾಡ್ತಿದ್ದಾರೆ, ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮೆರವಣಿಗೆ ಸಾಗುವಂತಹ ರಸ್ತೆಯಲ್ಲಿ ಬಹಳಷ್ಟು ಅಲಂಕಾರವನ್ನ ಮಾಡಲಾಗಿತ್ತು. ಕೇಸರಿ ಬಣ್ಣದ ಬಾವುಟವನ್ನ ಅಳವಡಿಸಲಾಗಿದೆ. ತಳಿರು ತೋರಣಗಳಿಂದ ಸಿಂಗರಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಹನುಮ ಸಂಕೀರ್ತನ ಯಾತ್ರೆಯ ದೃಶ್ಯ ಇದು. ಸಂಭ್ರಮದಲ್ಲಿ, ಭಕ್ತಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹನುಮ ಮಾಲಾಧಾರಿ. ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು ಹನುಮ ಭಕ್ತರನ್ನ ನಿಯಂತ್ರಿಸೋದಕ್ಕೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹನುಮ ಮಾಲಾಧಾರಿಗಳು ಆಗಮಿಸಿದ್ದಾರೆ. ಮೆರವಣಿಗೆ ಸಾಗುವಂತಹ ರಸ್ತೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.